ಸತ್ಯದ ಜೊತೆಗೆ ಯಾವತ್ತೂ ರಾಜಿಯನ್ನು ಮಾಡಿಕೊಳ್ಳದೆ ಇರುವಂತಹ ಕರ್ನಾಟಕದ ಕೆಲವು ಸುದ್ದಿ ಮಾಧ್ಯಮಗಳಲ್ಲಿ ಕರ್ನಾಟಕ ಟಿವಿ ಕೂಡ ಒಂದು. ಕರ್ನಾಟಕ ಟಿವಿ ಸದಾಕಾಲ ಜನಪರವಾಗಿ, ಪ್ರಾದೇಶಿಕತೆಯ ಪರವಾಗಿ, ನಾಡು ನುಡಿಯ ಪರವಾಗಿ ಕೆಲಸ ಮಾಡ್ತಾ ಬಂದಿರುವಂತಹ ಸಂಸ್ಥೆ. ಶಿವು ಅವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಹೌದು. ಅವರು ಇಷ್ಟೊಳ್ಳೆ ಕೆಲಸವನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ 70 ವರ್ಷಗಳೇನಿದೆ ಅದನ್ನು ಮತ್ತೆ ಒಂದ್ಸತಿ ಮರುನೆನಪು ಮಾಡಿಕೊಳ್ಳೋ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಇಡೀ ಕರ್ನಾಟಕ ಟಿವಿ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾಡಿನ ಎಲ್ಲ ಜನರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ, ಕರ್ನಾಟಕ ಟಿವಿಯಂಥ ಸಂಸ್ಥೆಗಳ ಸಂಖ್ಯೆ ಹೆಚ್ಚೆಚ್ಚಾಗಲಿ, ಮಾಧ್ಯಮಗಳು ಮಾರಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಸತ್ಯ ಮತ್ತು ಜನಪರ ನುಡಿಗಳನ್ನು ಮಾಧ್ಯಮಗಳು ಕಾಪಾಡಿಕೊಳ್ಳಿ ಅಂತ ಹೇಳ್ತೇನೆ. ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಮ್ಯಾಮ್. ನೀವು ನೋಡಿದ್ರಿ, ಕಾರ್ಯಕ್ರಮಕ್ಕೆ ಬಂದಿದ್ರಿ, ಕನ್ನಡ ಸುಧಾರಕರು ಕಾರ್ಯಕ್ರಮ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ಎಷ್ಟೋ ವಿಷಯಗಳನ್ನು ಸ್ಕೂಲ್ಗಳಲ್ಲಿ ಓದಿರ್ತೀವಿ, ಮರೆತುಬಿಟ್ಟಿರ್ತೀವಿ. ಮತ್ತು ಆ ಪವೆಲಿಯನಲ್ಲಿ ವಾಕ್ ಮಾಡ್ತಾ ನಡ್ಕೊಂಡು ಹೋಗ್ತಾ ನನ್ನ ತಂದೆ ತಾಯಿ ಜೊತೆ ಹೇಳ್ತಾ ಇದ್ದೆ, ನೋಡಿ ಒಳ್ಳೊಳ್ಳೆ ವಿಚಾರಗಳು ನಾವು ಮರ್ತು ಹೋಗಿದ್ದೀವಿ. ನಮ್ಮ ಜಿಲ್ಲೆಯ ವಿಚಾರಗಳು, ಬೇರೆ ಜಿಲ್ಲೆಯ ಸಾಮಾಜಿಕ ಸುಧಾರಕರ, ನಾಡಿನ ಸುಧಾರಕರ ಫೋಟೋಗಳು, ಅವರ ಡೀಟೈಲ್ಸ್ಗಳು, ನಾಡಿನ ಪ್ರಸಿದ್ಧ ಸಂಸ್ಥೆಗಳು ಎಲ್ಲವನ್ನು ಹಾಕಿರೋದು. ಒಂದು ರೀತಿ ಕನ್ನಡಿಗರಾಗಿ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ಎಷ್ಟೆಲ್ಲ ಸಂಪದ್ಭರಿತವಾಗಿದೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅಂಥೇಳಿ ಸಾಕಷ್ಟು ಹೆಮ್ಮೆ ಅನಿಸುವಂಥ ಭಾವನೆಯನ್ನು ಈ ಕಾರ್ಯಕ್ರಮ ಮೂಡಿಸ್ತು. ಎಸ್, ನೀವು ಈ ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀರಾ, ಸುಧಾರಣೆಗಳನ್ನು ನೋಡಿದ್ದೀರಾ. ಈಗ ಇನ್ನು ಮುಂದೆ ಕರ್ನಾಟಕದಲ್ಲಿ ಇಷ್ಟು ಸುಧಾರಣೆಗಳು ಆಗಬೇಕಂದ್ರೆ ನಿಮ್ಮ ಪ್ರಕಾರ ಏನೆಲ್ಲ ಸುಧಾರಣೆಗಳಾಗಬೇಕು? ನನಗೆ ಕರ್ನಾಟಕ ಮತ್ತು ಸುಧಾರಣೆ, ಬದಲಾವಣೆ ಅಂದಾಗಲೆಲ್ಲ ನೆನಪಾಗೋದು 2 ಸಾಲು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ನಮ್ಮ ಕುವೆಂಪು ಅವರು ಹೇಳಿರುವಂಥ ಮತ್ತೊಂದು ಸಾಲು, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಓ ಬನ್ನಿ ವಿಜ್ಞಾನ ದೀವಿಗೆಯ ಹಚ್ಚ ಬನ್ನಿ ಅಂತ. ನನಗೆ ಕುವೆಂಪು ಅವರ ಆಶಯಗಳ ಕರ್ನಾಟಕ ಇದೆಯಲ್ಲ, ನಾವೆಲ್ಲರೂ ಕೂಡಿ ಬಾಳುವ, ನಾವೆಲ್ಲರೂ ಒಂದಾಗಿ ಇರುವಂಥ ಕರ್ನಾಟಕ. ಇವತ್ತೇನು ದ್ವೇಷ ರಾಜಕಾರಣದಿಂದ ನಮ್ಮಂಥ ರಾಜಕಾರಣಿಗಳೇ ದ್ವೇಷವನ್ನು ಬಿತ್ತುತ್ತಾ ಇದ್ದೀವಿ, ನಮ್ಮಂಥ ರಾಜಕಾರಣಿಗಳಿಂದ ಆ ದ್ವೇಷ ಮನಸ್ಸುಗಳಲ್ಲಿ ಉಳ್ಕೊಳ್ದೆ ಈ ಹಿಂದೆ ಕರ್ನಾಟಕ ಹೇಗೆ ಸರ್ವಜನಾಂಗದ ಶಾಂತಿಯ ತೋಟವಾಗಿತ್ತು, ಜಾತ್ಯತೀತ ನೆಲವಾಗಿತ್ತು, ಆ ನೆಲ ಯಾವಾಗಲೂ ಸದಾಕಾಲ ಇರಲಿ ಅಂತ ನಾನು ಎಲ್ಲ ದೇವರುಗಳಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.